ನಮಸ್ಕಾರ ವೀಕ್ಷಕರೇ. ನಮ್ಮ ಅಜ್ಜಿಯ ಕಾಲದಲ್ಲಿ ಡಾಕ್ಟರ್ ಮೆಡಿಸಿನ್ ಹಾಸ್ಪಿಟಲ್ ಅಷ್ಟು ಸುಲಭವಾಗಿ ಸಿಗುತ್ತಿರಲಿಲ್ಲ. ಆದರೆ ಅಜ್ಜಿಯರು ತಮ್ಮ ಬುದ್ಧಿ, ಅನುಭವ ಮತ್ತು ಮನೆಯಲ್ಲಿ ಇರುವ ಸಣ್ಣಪುಟ್ಟ ಪದಾರ್ಥಗಳಿಂದ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದರು. ಇವತ್ತಿನ ವಿಡಿಯೋದಲ್ಲಿ ನಾವು ಅಜ್ಜಿಯ ಹಳೆಯ ಮನೆಮದ್ದುಗಳನ್ನು ಸರಳವಾಗಿ ಮತ್ತು ಸುಲಭವಾಗಿ ಹೇಗೆ ಉಪಯೋಗಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಸ್ವಲ್ಪ ಮೆತ್ತೆಯನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಗಟ್ಟಿ ಮೊಸರನ್ನು ಅದರೊಂದಿಗೆ ಸೇರಿಸಿ ಕುಡಿಯಬೇಕು. ಆಮಶಂಕೆ ಪ್ರಾರಂಭವಾದ ಕೂಡಲೇ ಹೀಗೆ ಮಾಡುವುದರಿಂದ ಗುಣವಾಗುತ್ತದೆ. ಎಳ್ಳೆಣ್ಣೆಯನ್ನು ಕಣ್ಣಿನ ರೆಪ್ಪೆಯ ಮೇಲೆ ಸವರಿದರೆ ಮತ್ತು ಕಣ್ಣಂಚಿಗೆ ಹಚ್ಚಿಕೊಂಡರೆ ಅತಿ ಉಷ್ಣದ ಕಣ್ಣು ನೋವು ನೀಗುತ್ತದೆ. ಒಂದು ಹಿಡಿಯಷ್ಟು ಬಸಳೆ ಸೊಪ್ಪನ್ನು ಶುದ್ಧವಾಗಿಸಿ ಚೆನ್ನಾಗಿ ಅರೆದು 1 ಲೋಟ ಹಸುವಿನ ಹಾಲಿನೊಂದಿಗೆ ಬೆರೆಸಿ ಬೆಳಗಿನ ಹೊತ್ತು ಕುಡಿಯುತ್ತಾ ಬಂದರೆ 4-5 ದಿನಗಳಲ್ಲಿ ಬಾಣಂತಿಯರಲ್ಲಿ ಎದೆಹಾಲು ಹೆಚ್ಚಾಗಿ ವೃದ್ಧಿಯಾಗುತ್ತದೆ. ಬೆಳ್ಳುಳ್ಳಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುತ್ತಾ ಬಂದರೆ ಸಂಧಿವಾತ ದೂರವಾಗುತ್ತದೆ. ಊಟ ಮಾಡುವುದಕ್ಕೆ ಅರ್ಧ ಗಂಟೆಯ ಮೊದಲು ಎಲೆ ಅಡಿಕೆಯನ್ನು ಜಗಿದು ತಿಂದರೆ ಹಸಿವು ಹೆಚ್ಚಾಗುತ್ತದೆ. ಬದನೆಕಾಯಿಯನ್ನು ಆಹಾರದಲ್ಲಿ ಸೇರಿಸಿ ಸೇವಿಸುವುದರಿಂದ ಪಿತ್ತ ಮತ್ತು ಕಫ ನೀಗುತ್ತದೆ. ಆದರೆ ತುರಿಕಜ್ಜಿ ಮುಂತಾದ ಚರ್ಮರೋಗ ಹೊಂದಿರುವವರು ಬದನೆಕಾಯಿಯನ್ನು ಆಹಾರದೊಂದಿಗೆ ಹೆಚ್ಚಾಗಿ ಸೇವಿಸಬಾರದು. ಸಾಸಿವೆ ಬಹಳ ಸಣ್ಣ ಪದಾರ್ಥವಾದರೂ ಅದರಲ್ಲಿ ಹೆಚ್ಚಿನ ಕೆಡುಕಿನ ಅಂಶಗಳು ಅಡಗಿವೆ. ಸಾಸಿವೆಯ ಹೆಚ್ಚಿನ ಬಳಕೆಯಿಂದ ರಕ್ತದೊತ್ತಡ ಮತ್ತು ಕರುಳಿನ ತೊಂದರೆಗಳು ಬರುತ್ತವೆ. ಮೂಲಂಗಿಯನ್ನು ರುಬ್ಬಿ ಅದರ ರಸವನ್ನು ತೆಗೆದು ಪ್ರತಿದಿನವೂ ಬೆಳಿಗ್ಗೆ 6 ಚಹಾ ಚಮಚದಷ್ಟು ಸೇವಿಸುತ್ತಾ ಬಂದರೆ ಮೂತ್ರ ಸಂಬಂಧಿ ತೊಂದರೆಗಳೆಲ್ಲವೂ ನೀಗುತ್ತದೆ. ಕರಿಬೇವಿನ ಎಲೆಗಳನ್ನು ಹಿಟ್ಟಿನಂತೆ ಅರೆದು ಎಮ್ಮೆ ಹಾಲಿನ ಮೊಸರಿನಲ್ಲಿ ಸೇರಿಸಿ ಸೇವಿಸಿದರೆ ಶೀತಭೇದಿ ನಿಲ್ಲುತ್ತದೆ. ಗುಲಾಬಿ ಹೂವಿನ ದಳಗಳನ್ನು ಅವು ಬಾಡುವ ಮೊದಲೇ 1 ಹಿಡಿಯಷ್ಟು ಬೆಳಿಗ್ಗೆ ಮತ್ತು ಸಂಜೆ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಭೇದಿ, ಶೀತಭೇದಿ ಮುಂತಾದವು ದೂರವಾಗುತ್ತದೆ. ಬಿಳಿಯ ಕಾಗದವೊಂದನ್ನು ಸುರುಳಿಸುತ್ತಿ ಅದನ್ನು ಬೆಂಕಿಗೆ ತಗುಲಿಸಿ ಅದರ ಹೊಗೆಯನ್ನು ಮೂಗಿನ ಮೂಲಕ ಸೆಳೆದುಕೊಂಡರೆ ಒಂಟಿ ತಲೆನೋವು ಗುಣವಾಗುತ್ತದೆ. ದಾಳಿಂಬೆ ಗಿಡದ ತೊಗಟೆಯನ್ನು ನೀರಿನಲ್ಲಿ ತೊಳೆದು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಹೊಟ್ಟೆಯಲ್ಲಿನ ಕೊಕ್ಕೆ ಹುಳಗಳು ಸಾಯುತ್ತವೆ. ಬಿಳಿ ಮೂಲಂಗಿಯ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸಂಜೆಯ ವೇಳೆ ಸೇವಿಸುತ್ತಾ ಬಂದರೆ 2-3 ದಿನಗಳಲ್ಲಿ ಪಿತ್ತದಿಂದಾಗಿ ಉಂಟಾದ ತೊಂದರೆ ನೀಗುತ್ತದೆ. ಮೂಲಂಗಿಯ ಕಷಾಯವನ್ನು ಮಾಡಿ ಸೇವಿಸುತ್ತಾ ಬಂದರೆ ಶರೀರದಲ್ಲಿನ ಚುರುಕುತನ ಮೂಡುತ್ತದೆ, ದೇಹದ ಉಷ್ಣತೆ ತಗ್ಗುತ್ತದೆ, ಹೊತ್ತಿಗೆ ಹಸಿವೆ ಹೆಚ್ಚಾಗುತ್ತದೆ. ಬಿಳಿ ಮೂಲಂಗಿಯ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸಂಜೆಯ ವೇಳೆ ಸೇವಿಸುತ್ತಾ ಬಂದರೆ 2-3 ದಿನಗಳಲ್ಲಿ ಪಿತ್ತದಿಂದಾಗಿ ಉಂಟಾದ ತೊಂದರೆ ನೀಗುತ್ತದೆ. ಮೂಲಂಗಿ ಕಷಾಯವನ್ನು ಮಾಡಿ ಸೇವಿಸುತ್ತಾ ಬಂದರೆ ಶರೀರದಲ್ಲಿ ಚುರುಕುತನ ಮೂಡುತ್ತದೆ, ದೇಹದ ಉಷ್ಣತೆ ತಗ್ಗುತ್ತದೆ, ಹೊತ್ತಿಗೆ ಹಸಿವೆ ಹೆಚ್ಚಾಗುತ್ತದೆ. ಹಲ್ಲಿ ಕಚ್ಚಿದರೆ ಸ್ವಲ್ಪ ತಾಟಿ ಬೆಲ್ಲವನ್ನು ತಿನ್ನಬೇಕು. ಹಾಗೆ ತಿನ್ನುವುದರಿಂದ ಹಲ್ಲಿನ ನಂಚಿಯ ಪ್ರಭಾವ ಶರೀರದ ಮೇಲೆ ಆಗುವುದಿಲ್ಲ. ಹುಳುಕು ಹಲ್ಲಿಗೆ ದಿನಕ್ಕೆ 2-3 ಬಾರಿ ಎಮ್ಮೆಯ ಹಾಲನ್ನು 1 ಹನಿಯಷ್ಟು ಹಾಕುತ್ತಾ ಬಂದರೆ ಹಲ್ಲಿನ ಹುಳುಕು ಹೆಚ್ಚಾಗುವುದಿಲ್ಲ. ಸ್ವಚ್ಛವಾದ ಪಾರಿಜಾತದ ಎಲೆಗಳಿಂದ ತೆಗೆದ 1-2 ಚಮಚ ರಸಕ್ಕೆ ಅಷ್ಟೇ ಪ್ರಮಾಣದ ಶುದ್ಧ ಜೇನುತುಪ್ಪ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ದಿನಕ್ಕೆ 3 ಬಾರಿ ಊಟಕ್ಕೆ ಮೊದಲು ಸೇವಿಸುತ್ತಾ ಬಂದರೆ ಮಲೇರಿಯಾ ಜ್ವರ ನಿಯಂತ್ರಣಕ್ಕೆ ಬರುತ್ತದೆ. ಹೊನ್ನೆ ಮರದ ಅಂಟನ್ನು ನೋವಿರುವ ಹಲ್ಲಿನ ಮೇಲೆ ಸ್ವಲ್ಪ ಕಾಲ ಇಟ್ಟರೆ ಹಲ್ಲು ನೋವು ದೂರವಾಗುತ್ತದೆ. ಗಟ್ಟಿಯಾದ ಜೀರಿಗೆ ಕಷಾಯವನ್ನು ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಮೂತ್ರ ಸಂಬಂಧಿ ರೋಗಗಳು ದೂರವಾಗುತ್ತದೆ. ಮಾವಿನ ಮರದ ತೊಗಟೆಯನ್ನು ಮೊಸರಿನಲ್ಲಿ ಅರೆದು ಹೊಕ್ಕುಳಿನ ಸುತ್ತಲೂ ಲೇಪಿಸಿದರೆ ಸ್ವಲ್ಪ ಹೊತ್ತಿಗೆ ಅಜೀರ್ಣದ ಭೇದಿ ನಿಲ್ಲುತ್ತದೆ. ನವಿಲುಗರಿಯ ಕಡ್ಡಿ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯನ್ನು ಸುಟ್ಟು ಬೂದಿಯಾಗಿಸಬೇಕು. ಆ ಬೂದಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ವಾಂತಿ ಬೇಗ ನಿಲ್ಲುತ್ತದೆ. ಎಳ್ಳನ್ನು ಚೆನ್ನಾಗಿ ಅರೆದು ಗೋಲಿ ಗಾತ್ರದಷ್ಟು ಬೆಣ್ಣೆಯೊಂದಿಗೆ ಸೇರಿಸಿ ಸೇವಿಸುತ್ತಾ ಬಂದರೆ ರಕ್ತಭೇದಿ ನಿಲ್ಲುತ್ತದೆ. ಅವರೆ ಎಲೆಯ ರಸವನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯನ್ನು ಹಣೆಯ ಮೇಲೆ ಹಾಕಿಕೊಂಡಿರಬೇಕು. ಹೀಗೆ ಮಾಡುವುದರಿಂದ ತಲೆಭಾರ ಮತ್ತು ತಲೆನೋವು ಗುಣವಾಗುತ್ತದೆ.
ಪರಂಗಿ ಹಣ್ಣಿನ ಬೀಜದೊಂದಿಗೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಹೊಟ್ಟೆಯಲ್ಲಿನ ಜಂತುಹುಳಗಳ ಉಪದ್ರವ ಮರೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.